को नमो बुद्धाय जय भीम। आने वाले 6 तारीख हुमनाबाद में एक बहुत बड़ा एक अभियान होगा धम्म का, जो बौद्ध धर्म प्रचार के लिए जो थाईलैंड से एक भिक्खु संघ थर्ड जो ना ये धम्म यात्रा है उनका, वो सिलसिले में गुलबर्गा को ऑलरेडी 2 तारीख आ चुका है, वहाँ से निकल भी गए अभी। तो निरंतर उनका प्रवास करते करते 6 तारीख को हुमनाबाद पहुंचेंगे। हुमनाबाद के आसपास के सभी लोगों से मैं अपील करता हूं, सभी जो बाबा साहब को मानने वाले लोग हैं, बुद्ध धर्म को मानने वाले लोग हैं, सभी लोग इकट्ठा होंगे और उस भिक्खु संघ को भव्य स्वागत करेंगे हुमनाबाद आईवी से। और वहाँ से जो ना बाबा साहब अम्बेडकर सर्कल तक जाकर वहाँ से जो ना बाबा साहब को मालार्पण करेंगे। और हुमनाबाद शहर के बाजू में हम केवी तक रेलवे स्टेशन तक उनको जो ना हम जो ना विदाई करेंगे। ऐसे बहुत बड़ा जो ये कार्यक्रम है, सभी लोगों को हम अपील करते हैं कि सब लोग आए और बौद्ध धर्म का प्रचार प्रसार में जो काम चल रहे हैं, विश्व शांति के लिए जो धम्म यात्रा है उसमें शामिल होकर इस कार्यक्रम को कामयाब बनाए। नमो बुद्धाय जय भीम। जय भीम, नमो बुद्धाय। ಆತ್ಮೀಯ ಬಂಧುಗಳೇ, ದಿನಾಂಕ 2ರಂದು ಗುಲ್ಬರ್ಗಾ ವಿಹಾರದಲ್ಲಿ ವಿಶ್ವ ಶಾಂತಿಗೋಸ್ಕರ ಥೈಲ್ಯಾಂಡ್ ಬಂತಿಯವರು ಬಂದಿದ್ದಾರೆ। 2 ತಾರೀಕಿಂದ ಅವರಿಗೆ ಖರ್ಗೆ ಅವರ ಮಗ ರಾಹುಲ್ ಖರ್ಗೆ ಅವರು ಅವರಿಗೆ ಸ್ವಾಗತ ಮಾಡಿಕೊಂಡು ಬೀಳ್ಕೊಟ್ಟಿದ್ದಾರೆ। ಅದೇ ರೀತಿ ಅವರು ಪಾದಯಾತ್ರೆ ಶಾಂತಿ ಕರುಣೆ ಶಾಂತಿ ಯಾತ್ರಾವನ್ನು ಜಗತ್ತಿನ ಮೂಲೆಯಲ್ಲಿ ಕೂಡ ಅವರು ಶಾಂತಿ ಯಾತ್ರೆ ಮಾಡ್ತಾಯಿದ್ದಾರೆ ಥೈಲ್ಯಾಂಡ್ದವರು, ಅಮೇರಿಕಾ, ಆಸ್ಟ್ರೇಲಿಯಾ, ಅದೇ ರೀತಿ ನಮ್ಮ ಭಾರತದಲ್ಲಿ ಕೂಡ ಅವರು ಮಾಡ್ತಾಯಿದ್ದಾರೆ। ಬುದ್ಧ ವಿಹಾರದಿಂದ ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿ ಬುದ್ಧವನ ನಾಗಾರ್ಜುನಕೊಂಡ ಅಲ್ಲಿ ಹೋಗಿ ಅವರು 2-3 ಮಾರ್ಚ್ರಂದು ಅವರು ಮುಕ್ತಾಯ ಸಂಭ್ರಮ ಮಾಡ್ತಾಯಿದ್ದಾರೆ। ಇವಾಗ ಗುಲ್ಬರ್ಗಿನವರು 2 ತಾರೀಕಿಗೆ ಅವರು ಬಿಟ್ಟಿದ್ದಾರೆ। 5 ತಾರೀಕಿಗೆ ಹುಮನಾಬಾದ್ ಲಾಲ್ ದರಿಯಲ್ಲಿ ಅವರು ಅದೇ ವಾಸ್ತವ್ಯ ಮಾಡಿ ಬೆಳಗ್ಗೆ 9 ಗಂಟೆಗೆ ಗಡವಂತಿ ಗ್ರಾಮಕ್ಕೆ ಅವರು ಪ್ರವೇಶ ಮಾಡಿ, ಅದಾದ ನಂತರ ಮಾಯನಗರ ಮುಖಾಂತರ ಹುಮನಾಬಾದ್ನಲ್ಲಿ ಅವರು ಪ್ರವೇಶ ಮಾಡ್ತಾರೆ। ಹುಮನಾಬಾದಲ್ಲಿ ಪ್ರತಿಯೊಂದು ಎಲ್ಲ ನಮ್ಮ ಬಹುಜನ ಸಂಘಟನೆದವರು ಮತ್ತು ಎಲ್ಲ ನಮ್ಮ ಧಮ್ಮಾಚಾರ್ಯಗಳು, ನಮ್ಮ ಬಂತೆಯವರು ಅವರಿಗೆ ಆತ್ಮೆಯಿಂದ ಅವರಿಗೆ ಸ್ವಾಗತ ಮಾಡಿಕೊಂಡು ಇಲ್ಲಿ ಅಂಬೇಡ್ಕರ್ ಮೂರ್ತಿ ಹತ್ರ ವಂದನೆ ಮಾಡಿ, ಅದಾದ ನಂತರ ಹುಡುಗಿ ಗ್ರಾಮ ಅಲ್ಲಿಂದು ಕಪ್ಪರಗಾಂವದಲ್ಲಿ ಅವರಿಗೆ ನೈಟ್ ಅಲ್ಲೇ ವಾಸ ಮಾಡ್ತಾಯಿದ್ರು। ಅದಾದ ನಂತರ ಎಂಬುದು ಮನೆ ಕೇಳಿ ಅಲ್ಲಿ 2 ದಿವಸ ಅವರು ವಾಸ ಮಾಡ್ತಾರೆ। ಅದಾದ ನಂತರ ಕೊನೆಯದಾಗಿ ಇಲ್ಲಿ ನಮ್ಮ ಕೊನೆಯದಾಗಿ ಇದು ತೆಲಂಗಾಣಕ್ಕೆ ನಾವು ಕಳಿಸ್ಬಿಡ್ತೇವೆ। ಎಲ್ಲರೂ ಎಂಬುದು ಇಲ್ಲಿ ಬಂದಂಥ ಎಲ್ಲ ಸಮಸ್ತ ಎಲ್ಲ ನಮ್ಮ ಸಂಘಟನೆಯವರು ಮತ್ತು ನಮ್ಮ ಧರ್ಮಾಚಾರ್ಯಗಳು, ನಮ್ಮ ಎಲ್ಲ ಆತ್ಮೀಯರು ಎಲ್ಲರೂ ಅವರಿಗೆ ಸ್ವಾಗತ ಮಾಡಬೇಕು ಇಲ್ಲಿ ಹುಮನಾಬಾದ್ನಲ್ಲಿ ಅಂತ ಹೇಳಿ ತಮ್ಮೆಲ್ಲರಿಗೆ ಕಳಕಳಿ ಮನವಿ ಮಾಡಿ ನನ್ನ ಯಾರು ಮಾರ್ಗಿಸ್ತೀನಿ। ಜೈ ಭೀಮ್, ಜೈ ಭಾರತ್। ನಮೋ ಬುದ್ಧಾಯ ಜೈ ಭೀಮ್। ಬಂಧುಗಳೇ, ವಿಶ್ವ ಶಾಂತಿಗಾಗಿ ಥಾಯ್ ಸನ್ಯಾಸಿ ಸಂಘದ ವತಿಯಿಂದ ಒಂದು ಧಮ್ಮಯಾತ್ರೆಯನ್ನು ಕಲಬುರಗಿ ಸಿದ್ಧಾರ್ಥ ಬುದ್ಧ ವಿಹಾರದಿಂದ 2ನೇ ತಾರೀಕಿಗೆ ಪ್ರಾರಂಭಗೊಂಡಿದೆ। ಅದೇ ಧಮ್ಮಯಾತ್ರೆ ಅಂದರೆ ಪಾದಯಾತ್ರೆ 6ನೇ ತಾರೀಕು ಬೆಳಗ್ಗೆ ಹುಮನಾಬಾದ್ಗೆ ಪಾದಯಾತ್ರೆ ಆಗಮಿಸ್ತಾ ಇದೆ। ಈ ಪಾದಯಾತ್ರೆಗೆ ನಾವೆಲ್ಲ ದಲಿತ ಸಂಘಟನೆ ಒಕ್ಕೂಟದ ಪರವಾಗಿ ಅಪೀಲ್ ಮಾಡ್ತಾ ಇದ್ದೀನಿ, ಈ ಧಮ್ಮಯಾತ್ರೆಗೆ ನಾವು ಸ್ವಾಗತ ಮಾಡಿಕೊಂಡು ಅಂಬೇಡ್ಕರ್ ತತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಪೂಜೆ ಹಾಗೂ ಮಾಲಾರ್ಪಣೆ ಮಾಡಿಕೊಂಡು ಅವ್ರಿಗೆ ಇಲ್ಲಿಂದ ಹುಮನಾಬಾದ್ದಿಂದ ನಾವು ಬೀಳ್ಕೊಡುವಂಥ ಒಂದು ಕಾರ್ಯಕ್ರಮ ಇದೆ। ಈ ಕಾರ್ಯಕ್ರಮಕ್ಕೆ ಎಲ್ಲ ಅಂಬೇಡ್ಕರ್ ಅನುಯಾಯಿಗಳು, ಬೌದ್ಧ ಅನುಯಾಯಿಗಳು, ಬೌದ್ಧ ಉಪಾಸಕರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಧಮ್ಮ ಯಾತ್ರೆ ಪಾದಯಾತ್ರೆಯನ್ನು ನಾವು ಯಶಸ್ವಿಗೊಳಿಸಬೇಕಾಗಿದೆ ಅಂಥೇಳಿ ನಾನು ಒಂದು ಮನವಿ ಮಾಡ್ತಾಯಿದ್ದೀನಿ। ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಎಲ್ಲ ಅನುಯಾಯಿಗಳು ಬಂದು ಐಬೇತ್ರ ಸೇರಿ ನಾವು ಇಲ್ಲಿಂದ ಧಮ್ಮಯಾತ್ರೆಯನ್ನು ಸ್ವಾಗತ ಮಾಡಿಕೊಂಡು ಅವರನ್ನು 11 ಗಂಟೆಗೆ ಇಲ್ಲಿ ಎಲ್ಲರೂ ಸೇರಬೇಕು।
ಇಲ್ಲಿಂದ ಅವ್ರು ಸ್ವಾಗತ ಮಾಡಿಕೊಂಡು ಅಂಬೇಡ್ಕರ್ ವೃತ್ತದಿಂದ ಪೂಜಾ ಮಾಲಾರ್ಪಣೆ ಮಾಡಿಕೊಂಡು ಅವ್ರನ್ನ ಇಲ್ಲಿಂದ ನಾವು ಬೀಳ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮೆಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನಮೋ ಬುದ್ಧಾಯ, ಜೈ ಭೀಮ್. ಎಲ್ಲರಿಗೆ ಜೈ ಭೀಮ್. ಇದೇ ತಿಂಗಳ 6/2/2026 ಬೆಳಗ್ಗೆ 9 ಗಂಟೆಗೆ ಪ್ರವೇಶ ಮಂದಿರಲ್ಲಿ ಈ ಏನು ಧಮ್ಮ ಯಾತ್ರೆ ಬರ್ತಾಯಿದೆ. ಈಗಾಗಲೇ ನಮ್ಮೆಲ್ಲ ಧರ್ಮದ ಪ್ರಚಾರಕರು ಹಾಗೂ ಲಕ್ಷ್ಮೀಪುತ್ರ ಮಾಳ್ಗೆ ಅವರು ಆಲ್ರೆಡಿ ಅಪೀಲ್ ಮಾಡಿದ್ದಾರೆ. ನಾನು ಸುರೇಶ್ ಘಾಂಗ್ರೆ ಅಂಬೇಡ್ಕರ್ ಯುವ ಸೇನೆ ರಾಜ್ಯ ಉಪಾಧ್ಯಕ್ಷ ಆಗಿ ತಮಗೆಲ್ಲ ನಮ್ಮ ಸಮಾಜದವ್ರಿಗೆ ಒಂದು ಅಪೀಲ್ ಮಾಡ್ತಾಯಿದ್ದೀನಿ. ಹಾಗೂ ನಮ್ಮ ಸಮಾಜ ಅಂತಿಲ್ಲ, ಇಡೀ ಎಲ್ಲ ಸಮಾಜದವ್ರು ಏನದ ಅಂದ್ರೆ ಇದಕ್ಕೆ ಏನದ ಧಮ್ಮಕ್ಕೆ ಏನದ ಅಂದ್ರೆ ಎಲ್ಲರೂ ಸಹಕಾರ ಕೊಡಬೇಕು. ಮತ್ತು ಇಲ್ಲಿ ಅವ್ರೇನು ಬರ್ತಾ ಇದ್ದಾರೆ, ಈಗ 5ನೇ ತಾರೀಕಿನ ನೈಟ್ ಇಲ್ಲೇನು ಅಲ್ಲಿ ಲಾಲ್ಧರಿ ಹತ್ತಿರ ರಾತ್ರಿ ಉಳ್ಕೊಂಡು ಮಾಣಿಕ್ ನಗರ ಹಾಗೆ ಗಡಂತಿ ವಾಯ ಮತ್ತು ನಮ್ಮ ಐಬಿಲಿಂದ ಅಂಬೇಡ್ಕರ್ ಸರ್ಕಲ್ ವರೆಗೆ ನಮ್ಮದೇನು ಎಲ್ಲ ಸಮಾಜ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅದಕ್ಕೊಂದು ಅವ್ರಿಗೆ ನಾವು ಸ್ವಾಗತಕ್ಕೆ ಏನದ ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರಿಗೆ ಮಹತ್ವ ಕೊಟ್ಟು ಅಂದ್ರೆ ಈ ಯಾತ್ರೆಗೆ ಏನದ ಅಂದ್ರೆ ತೆಲಂಗಾಣ ತನಕ ಏನು ಹೋಯ್ತದ. ಅದಕ್ಕೆ ಸುಮಾರು ಸಂಖ್ಯೆಯಲ್ಲಿ ಜನರು ಏನದ ಅಂದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಹುಮನಾಬಾದ್ ತಾಲೂಕಲ್ಲಿಂದ ಎಲ್ಲ ಸಂಘಟನಾ ಪರವಾಗಿ ಮತ್ತು ನಮ್ಮದೇನು ಸಮಿತಿ ಪರವಾಗಿ ಅವ್ರಿಗೆ ಏನದ ನಾವು ಸಹಕಾರ ಕೊಡ್ತೇವೆ. ಮತ್ತೆಲ್ಲ ಏನು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಇದಕ್ಕೆ ಸುತ್ತಮುತ್ತ ಹಳ್ಳಿದು. ಅದಕ್ಕೆ ಆದಷ್ಟು ನಾವೆಲ್ಲ ಲೋಕಲ್ದವರಾಗಿ ನಾವೆಲ್ಲ ಏನದ ನಮ್ಮ ಸಂಘಟನಾ ಪರವಾಗಿ ಎಲ್ಲರೂ ಅದಕ್ಕೆ ಹೆಚ್ಚಿನ ಸಹಕಾರ ಕೊಟ್ಟೆವು ಅಂದ್ರೆ ಅದಕ್ಕೊಂದು ಏನದ ಇವರಿಗೆ ಒಂದು ಒಳ್ಳೆಯ ಸಹಕಾರ ಕೊಟ್ಟಂಗೆ ಆಯ್ತದ ಅಂಥೇಳಿ ಈ ಯಾತ್ರೆಗೆ ನಾವೆಲ್ಲ ಶುಭ ಕೋರಿ ಅದು ಒಳ್ಳೆ ರೀತಿಯಿಂದ ಅಲ್ಲಿಗೆ ಹೋಗಿ ಮುಟ್ಲ ಅಂಥೇಳಿ ನಾವು ನಮ್ಮ ಪರವಾಗಿ ಮತ್ತು ನಮ್ಮದೆಲ್ಲ ಸಂಘಟನಾ ಪರವಾಗಿ ಅದಕ್ಕೊಂದು ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಜೈ ಭೀಮ್.